ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಬಿಂದು ಯೂಟ್ಯೂಬ್ ಚಾನಲ್. ಇವತ್ತು ಬೆಳಗ್ಗೆನೆ ಎದ್ದಿದ್ದೀನಿ. ಬೆಳಗ್ಗೆ ಟೈಮ್ ಅನ್ನಲ್ಲ, ಆದ್ರೆ ಹಕ್ಕಿಗಳೆಲ್ಲ ಚಿಲಿಪಿಲಿ ಅಂತ ಇದ್ವು. ಕೇಳಕ್ಕೆಲ್ಲ ತುಂಬಾ ಚೆನ್ನಾಗಿತ್ತು. ನೋಡಿ ಹೇಗ್ ಕಾಣಿಸ್ತಾ ಇದೆ ಹೊರಗಡೆ ಎಲ್ಲ ಗ್ರೀನ್ ಆಗಿ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಬೆಳಗ್ಗೆ ಟೈಮ್ ಹೀಗ್ ನೋಡ್ತಾ ಇದ್ಬಿಟ್ರೆ. ಅಲ್ಲಲ್ಲೇ ಹೂಗಳು ಕೂಡ ಬಿಟ್ಟಿದಾವೆ. ಬೆಳಗ್ಗೆನೆ ನಮ್ಮಮ್ಮ ತುಳಸಿ ಪೂಜೆ ಮಾಡ್ತಾ ಇದ್ದಾರೆ ಮನೆಯಲ್ಲಿ. ಅದೊಂದು ಅಭ್ಯಾಸ, ಬೆಳಗ್ಗೆ ಎದ್ದ ತಕ್ಷಣ ಪೂಜೆ ಮಾಡ್ಬಿಟ್ಟು ಬೇರೆ ಕೆಲಸ ಸ್ಟಾರ್ಟ್ ಮಾಡೋದು. ಹಾಗಾಗಿ ನಾವ್ ಹೇಳೋದ್ರಲ್ಲೇ ಪೂಜೆ ಮುಗಿಸ್ಕೊಬಿಡೋಣ ಅಂತ ಹೇಳಿ ನಮ್ಮಮ್ಮ ಪೂಜೆ ಮಾಡ್ತಾ ಇದ್ದಾರೆ. ನಮ್ಮ ಅಥರ್ವನು ಅವಾಗಷ್ಟೇ ಎದ್ದ. ಹೇಳ್ತಿದ್ದಂಗೆ ಅವನಿಗೆ ಕಾಫಿ ಹಾಗೆ ಬಿಸ್ಕೆಟ್ ಬೇಕು, ಕಾಫಿ ಆದ್ರೂ ಆಗ್ಲಿ ಹಾಲಾದ್ರೂ ಆಗ್ಲಿ. ಹಾಗೆ ಅಮ್ಮಮ್ಮನ ಜೊತೆ ನಾನು ಕೂಡ ಪೂಜೆ ಮಾಡ್ತೀನಿ ಅಂತ ಬಂದಿದ್ದಾನೆ. ಅವನಿಗೆ ಪೂಜೆ ಮಾಡೋದು ಅಂದ್ರೆ ತುಂಬಾ ಇಂಟ್ರೆಸ್ಟ್. ಪೂಜೆ ಅಂದ್ರೆ ಸಾಕು ಗಂಟೆ ಅಲ್ಲಾಡ್ಸ್ಕೊಂತ ಬಂದ್ಬಿಡ್ತಾನೆ. ನಾನು ಗಂಟೆ ಅಲ್ಲಾಡಿಸ್ತೀನಿ, ನಾನು ಊದ್ಬತ್ತಿ ಬೆಳಗ್ತೀನಿ ಅಂತ ಹೇಳ್ಬಿಟ್ಟು. ಹಾಗೆ ನಮ್ಮನೆ ಹೂವಿನ ಗಿಡದಲ್ಲಿ ಮಲ್ಲಿಗೆ ಹೂ ಬಿಟ್ಟಿದ್ವು, ಅದನ್ನೇ ಕಟ್ಕೊಂಡು ಮುಟ್ಕೊಳ್ಳೋಣ ಅಂತ ಹೇಳಿ ಇಟ್ಕೊಂಡಿದೀವಿ. ನೋಡಿ ಎಷ್ಟು ಚಂದ ಕಾಣಿಸ್ತಾ ಇದೆ ಫ್ರೆಶ್ ಆಗಿ. ಅದರಲ್ಲೂ ಕಿತ್ತಾಗಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಅದು ಕಟ್ಟಿ ಮಾರನೇ ದಿನ ಅಷ್ಟೊತ್ತಿಗೆ ಸ್ವಲ್ಪ ಪರವಾಗಿಲ್ಲ, ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ಇಟ್ವಿ ಅಂದ್ರೆ ಸ್ವಲ್ಪ ಯೆಲ್ಲೋ ಕಲರ್ ಅಲ್ಲಿ ಬಂದ್ಬಿಡುತ್ತೆ. ಹಾಗೆ ಬೆಳಗ್ಗೆನೆ ಎದ್ಬಿಟ್ಟು ಸ್ವಲ್ಪ ಮೊಳಕೆ ಹೆಸರು ಕಾಳು ಕೊಡ್ತಾರೆ ಅಮ್ಮ ಡೈಲಿ ತಿನ್ನೋದಕ್ಕೆ, ತಿಂತಾ ಇದ್ದೆ. ನಮ್ಮ ಅಥರ್ವನ್ ಜೊತೆ ನಮ್ಮಮ್ಮ ಆಡ್ತಾ ಇದ್ದಾರೆ. ಹಾಗೆ ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡ್ಕೊಂಡು ಆಟ ಆಡ್ಕೊಂಡು ಆಮೇಲೆ ತಿಂಡಿ ತಿನ್ನೋದು. ಯಾಕಂದ್ರೆ ಅವನ ಜೊತೆ ಆಟ ಆಡೋದ್ರಲ್ಲೇ ಟೈಮ್ ಹೋಗೋದೇ ಗೊತ್ತಾಗಲ್ಲ, ಅಷ್ಟೊತ್ತು ಆಗ್ಬಿಡುತ್ತೆ. ಈಗ ಟೈಮ್ ಬಂದು 10 ಗಂಟೆ ಆಗ್ತಾ ಇದೆ, ಇನ್ನು ಟಿಫಿನ್ ಆಗಿರ್ಲಿಲ್ಲ. ಯಾಕಂದ್ರೆ ಸ್ವಲ್ಪ ಬೆಳಗಿನ ಟೈಮಲ್ಲಿ ಡ್ರೈ ಫ್ರೂಟ್ಸು ಹಾಗೆ ಮೊಳಕೆ ಹೆಸರು ಕಾಳು ತಿನ್ನೋದ್ರಿಂದ ಸ್ವಲ್ಪ ಬೇಗ ತಿನ್ನೋದಿಲ್ಲ, ಸ್ವಲ್ಪ ಪರವಾಗಿಲ್ಲ, ತಡ್ಕೋಬಹುದು ತಿಂಡಿ ತಿನ್ನೋದು ಲೇಟ್ ಆದ್ರು. ಹಾಗೆ ಪುಳಿಯೋಗರೆ ಮಾಡಿದ್ರು ನಮ್ಮಮ್ಮ, ಪುಳಿಯೋಗರೆ ಮಿಕ್ಸ್ ಮಾಡ್ತಾ ಇದ್ದಾರೆ. ನಾನು ನಮ್ಮ ಅಥರ್ವ ಒಂದೇ ಪ್ಲೇಟಲ್ಲೇ ತಿಂತೀವಿ, ಯಾಕಂದ್ರೆ ಅವನಿಗೆ ತಿಂದ ಅಭ್ಯಾಸ ಇಲ್ಲ. ಅದನ್ನ ಅಭ್ಯಾಸ ಮಾಡಿಸ್ಬೇಕು ಅವನ ಕೈಯಾರೆ ಅವನು ಅಂತ ಹೇಳಿ ಅವನಿಗೆ ಡಿವೈಡ್ ಮಾಡ್ಕೊಡ್ತೀನಿ. ಆ ಕಡೆಯಿಂದ ನೀನ್ ತಿನ್ನು, ಈ ಕಡೆಯಿಂದ ನಾನ್ ತಿಂತೀನಿ ಅಂತ ಹೇಳಿ. ಹಾಗೆ ನಮ್ಮಮ್ಮ ಇಲ್ಲಿ ಹುಣಸೆ ಹಣ್ಣು ಮಾರಕ್ ಬಂದಿದ್ರು ಅಂತ ಹೇಳಿ ಹುಣಸೆ ಹಣ್ಣು ತಗೊಂಡಿದ್ರು. ಬಿಸ್ಲಿಗೆ ಇಟ್ಬಿಟ್ಟು ಎತ್ತಿ ಇಡೋಣ ಅಂತ ಹೇಳಿ ಬಿಸ್ಲಿ ಹಾಕಿದ್ದಾರೆ. ನನ್ ಕಾಲ್ ಚೈನ್ ನೋಡಿ ಬೆಳ್ಳಿ ಚೈನೋ ಇಲ್ಲ ಅಂದ್ರೆ ಆರ್ಟಿಫಿಷಿಯಲ್ ಚೈನೋ ಅನ್ಬೇಕು, ಆ ತರ ಅಷ್ಟೊಂದು ಕಪ್ಪಾಗ್ಬಿಟ್ಟಿದೆ. ಇದಕ್ಕೇನ್ ಮಾಡೋದಪ್ಪ ಅಂತ ಅನ್ಕೊಂತಾ ಇದ್ವಿ. ಹಾಗೆ ಸ್ವಲ್ಪ ಉಪ್ಪು ಸೋಡಾ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದ್ರೊಳಗಡೆ ಚೈನ್ ಹಾಕಿ ತಿಕ್ಕಿದ್ರೆ ಸ್ವಲ್ಪ ಚೆನ್ನಾಗಾಗುತ್ತೆ ಅಂತ ಹೇಳ್ಬಿಟ್ಟು ನಾನು ಹಾಗೆ ಹಾಕಿದೆ. ಆದ್ರೆ ಈ ತರ ಮಾಡೋದ್ರಿಂದ ಅಷ್ಟೊಂದೇನು ನೀಟಾಗಿ ಕ್ಲೀನ್ ಆಗೋದಿಲ್ಲ. ತಣ್ಣೀರಿಗೆ ಸ್ವಲ್ಪ ಉಪ್ಪು ಸೋಡಾ ಪುಡಿ ಹಾಕಿದ್ದೀನಿ, ಬಿಡುತ್ತೆ. ಸ್ವಲ್ಪ ಲೇಟಾಗಿ ಕೊಳೆ ಎಲ್ಲ ಬಿಡೋದು. ಇದ್ರಕ್ಕಿಂತ ಸ್ಪೀಡಾಗಿ ಆಗಬೇಕು ಅಂದ್ರೆ ಒಂದು ಐಡಿಯಾ ಇದೆ. ಏನು ಮಾಡಬೇಕು ಅಂದ್ರೆ ನೋಡಿ, ನೆಕ್ಸ್ಟ್ ತೋರಿಸ್ತೀನಿ. ಇದೇ ಸೋಡಾ ಪುಡಿ ಉಪ್ಪನ್ನ ಒಂದು ಪಾತ್ರೆಗೆ ಹಾಕ್ಬಿಟ್ಟು ಅದಕ್ಕೊಂದು ಸ್ವಲ್ಪ ನೀರು ಹಾಕಿ ಕುದಿಯೋಕ್ಕಿಟ್ಟು ಬಿಸಿ ಆಗ್ತಿದ್ದಂಗೆ ಚೈನ್ನ ಅದ್ರೊಳಗಡೆ ಹಾಕಿ, ಜಾಸ್ತಿ ಟೈಮ್ ಬೇಡ, 1 ನಿಮಿಷನೂ ಬೇಡ ಅನ್ಸುತ್ತೆ. ಒಂದು 40 ಸೆಕೆಂಡ್ ಅಷ್ಟೊತ್ತು ಇಟ್ರೆ ಸಾಕು. 1 ನಿಮಿಷನೇ ಅನ್ಕೊಳ್ಳಿ. ಅಷ್ಟು ಬಿಸಿನೀರಲ್ಲಿ ಮುಳುಗಿಸ್ಬಿಟ್ಟು ಎತ್ತಿದ್ರೆ ಸಾಕು. ಯಾವ ಬ್ರಷ್ ಹಾಕಿ ತಿಕ್ಕೋದು ಬೇಡ, ಏನು ಬೇಡ. ಮೋಸ್ಟ್ಲಿ ಬೆಳ್ಳಿ ತೊಳೆಯೋರು ಕೂಡ ಹೀಗೆ ಮಾಡ್ತಾರೆ ಏನೋ ಗೊತ್ತಿಲ್ಲ, ಅಷ್ಟೊಂದು ಕಲರ್ ಬರುತ್ತೆ, ತುಂಬಾ ಕಲರ್ ಬರುತ್ತೆ. ಒಂದ್ಸತಿ ಟ್ರೈ ಮಾಡಿ ನೋಡಿ, ನಿಮ್ಗೆ ಗೊತ್ತಾಗುತ್ತೆ. ತುಂಬಾ ಚೆನ್ನಾಗಿ ಅನಿಸ್ತು ನನ್ಗಂತೂ. ತೆಗೆದ್ಬಿಟ್ಟು ಹಾಕೊಂಡಾಗ ಹೇಗಿರುತ್ತೆ, ಫಸ್ಟ್ ಇದ್ದಿದ್ದು ಹೇಗೆ, ಈಗಿರೋದು ಹೇಗೆ ಅಂತ ಹೇಳ್ಬಿಟ್ಟು ಡಿಫ್ರೆನ್ಸ್ ಕೂಡ ತೋರಿಸ್ತೀನಿ ನೋಡಿ. ಫುಲ್ ನೊರೆ ಬರ್ತಾ ಇದೆ ಕುದಿತಾ. ಅದೇನು ಬಿಸಿಯಾಗಿರೋ ನೀರಿಗೆ ಹಾಕಿದ್ರು ಸಾಕು, ಆ ಥರ ಗ್ಯಾಸ್ ಆನ್ ಮಾಡಲೇಬೇಕು ಅನ್ನಂಗೆ ಇಲ್ಲ. ಹಾಗೆ ಬನ್ನಿ ತೋರಿಸ್ತೀನಿ ಈಗ ಯಾವ ಕಲರಲ್ಲಿ ಇತ್ತು, ಯಾವ ಕಲರಲ್ಲಿ ಬಂದಿದೆ ಅಂತ ಹೇಳಿ. ನಮ್ಮ ಅಥರ್ವ ಹಾಗೆ ನಮ್ಮಮ್ಮ ಅವ್ರ ಅಮ್ಮಮ್ಮ ಇಬ್ರು ಆಟ ಆಡೋದೇ ಆಗೋಯ್ತು. ಅದು ಇದು ಮಾಡ್ತಾ ಇದ್ದಾರೆ. ನೋಡಿ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಈಗ ತಣ್ಣೀರಿಗೆ ಹಾಕಿದ್ದೀನಿ, ಯಾಕಂದ್ರೆ ಬಿಸಿ ಆಗಿತ್ತಲ್ವಾ, ಬಿಸಿ ಕುದಿತಾ ಇರೋ ನೀರಿಗೆ ಹಾಕಿರೋದ್ರಿಂದ. ಹಾಗಾಗಿ ಸ್ವಲ್ಪ ತಣ್ಣೀರು ಹಾಕ್ಬಿಟ್ಟು ತೊಳ್ಕೊತಾ ಇದ್ದೀನಿ, ಬಿಸಿ ಸುಡುತ್ತೇನೋ ಅಂತ ಹೇಳಿ. ಈಗ ಖಾಲಿ ಹಾಕಿದ್ಮೇಲೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ತುಂಬಾ ಚೆನ್ನಾಗಿದೆ ಕಲರ್ ಅಂತೂ. ನನಗೂ ಹಾಗೆ ಅನಿಸ್ತು, ಹೊಸ ಚೈನ್ ಕಲರೇ ಬಂದಿದೆಯಲ್ಲ ಅಂತಾನೆ ಅನಿಸ್ತು. ತುಂಬಾ ಚೆನ್ನಾಗಿದೆ ನೋಡಿ. ಖಾಲಿಗೆ ಹಾಕಿದ್ಮೇಲೆ ಅದ್ರ ಶೈನಿಂಗೇ ಬೇರೆ, ಕೈಯಲ್ಲಿ ಹಿಡ್ಕೊಂಡಾಗೆ ಬೇರೆ ತರ ಕಾಣಿಸ್ತಾ ಇದೆ. ಖಾಲಿ ಹಾಕಿದ್ಮೇಲೆ ಬೇರೆ ತರ ಇರುತ್ತೆ ನೋಡಿ. ಫಸ್ಟ್ ಈ ತರ ಇತ್ತು ನನ್ನ ಚೈನು, ಇಷ್ಟೊಂದು ಬ್ಲ್ಯಾಕ್ ಇತ್ತು, ಆರ್ಟಿಫಿಷಿಯಲ್ ಚೈನ್ ತರ ಕಾಣಿಸ್ತಾ ಇದೆ, ಇಷ್ಟು ಬ್ಲ್ಯಾಕ್ ಇರೋದನ್ನ. ಈಗ ಈ ಕಲರ್ ಬಂದಿದೆ, ನೋಡಿದ್ರಲ್ವಾ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ನಿಮ್ಮ ಮನೆಗೂ ಈ ತರ ವಾಶ್ ಮಾಡ್ಕೋಬೇಕು ಅಂದ್ರೆ ಈ ಐಡಿಯಾನ ಯೂಸ್ ಮಾಡಿ. ಸೋಡಾ ಪುಡಿ ಉಪ್ಪು ಹಾಕಿ ಕುದಿಯಕ್ಕೆ ಇಟ್ಟಿರೋ ನೀರಿಗೆ ಚೈನ್ ಹಾಕಿದ್ರೆ ಕಲರ್ ಎಲ್ಲ ಬೇಗ ಬಿಟ್ಟು ಹೋಗುತ್ತೆ, ಗಲೀಜ್ ಕಲರು. ಹಾಗೆ ನಾವು ಹಿಂದ್ಗಡೆ ಕುತ್ಕೊಂಡು ಸ್ವಲ್ಪ ಸೆಕೆ ಇರೋದ್ರಿಂದ ಹಿಂದ್ಗಡೆ ಮರ ಬೆಳೆದಿದೆ ಅಲ್ವಾ, ಅಲ್ಲೆಲ್ಲ ತಣ್ಣು ಗಾಳಿ ಬೀಸುತ್ತೆ. ಹಾಗಾಗಿ ಸ್ವಲ್ಪ ಹೊತ್ತು ಹಿಂದ್ಗಡೆ ಹೋಗಿ ಕುತ್ಕೊಂಡಿದೀವಿ ನಾನು ನಮ್ಮ ಅಥರ್ವ ಇಬ್ರು. ಹಾಗೆ ಅವನು ಸ್ವಲ್ಪ ಕ್ಯಾಮ್ರಾ ಆನ್ ಮಾಡಿದ್ವಿ ಅಂದ್ರೆ ಅವನಿಗೂ ಸ್ವಲ್ಪ ಅಭ್ಯಾಸ ಆಗ್ಬಿಟ್ಟಿದೆ. ಯೂಟ್ಯೂಬಲ್ಲಿ ಬಂದ್ಬಿಟ್ಟು ಮಾತಾಡಿ ಹಾಯ್ ಗಾಯ್ಸ್ ಅಂತ ಹೇಳ್ಬಿಟ್ಟು ಏನೋ ಒಂದು ಮಾತಾಡ್ತಾನೆ ಇರ್ತಾನೆ. ಅಂದ್ರೆ ಏನಪ್ಪಾ ಅಂದ್ರೆ ಅವನಿಗೆ ಅಷ್ಟೊಂದು ಕನ್ನಡ ಬರಲ್ಲ, ತೆಲುಗು ಮಾತಾಡೋದ್ರಿಂದ ನಾನು ಜಾಸ್ತಿ ವಿಡಿಯೋದಲ್ಲಿ ತೋರ್ಸಕ್ ಹೋಗಲ್ಲ.
ಅವನು ತೆಲುಗುನೇ ಜಾಸ್ತಿ ಮಾತಾಡೋದು, ಕನ್ನಡ ಇವಾಗ ಕಲಿತಾ ಇದ್ದಾನೆ. ಅಲ್ಲಲ್ಲಲ್ಲ ಒಂದೊಂದು ಪದನ ಯೂಸ್ ಮಾಡ್ತಾನೆ ಅಷ್ಟೇನೆ. ಹಿಂದ್ಗಡೆ ಅಂತೂ ತುಂಬ ಚೆನ್ನಾಗಿದೆ ಕೂರೋದಕ್ಕೆ. ಈಗಂತೂ ಫುಲ್ಲು ಸೆಕೆ, ಮನೆ ಒಳಗಡೆ ಇರೋಕ್ಕೆ ಆಗಲ್ಲ, ಅಷ್ಟೊಂದು ಸೆಕೆ ಆಗಿದೆ. ನಮ್ಮಪ್ಪಾಜಿ ಸ್ವಲ್ಪ ಪೇಷೆಂಟು, ಹಾಗಾಗಿ ನಮ್ಮಮ್ಮ ಅವರಿಗೆ ತಿಂಡಿ ತಿನ್ನಿಸ್ತಾ ಇದ್ದಾರೆ. ಅವ್ರು ಹೇಳೋದು ಸ್ವಲ್ಪ ಲೇಟು, ಹಾಗಾಗಿ ಸ್ವಲ್ಪ ಲೇಟಾಗಿ ತಿಂಡಿ ತಿನ್ನಿಸ್ತಾ ಇದ್ದಾರೆ. ಅವರು ತಿನ್ಸಿದ್ರೆ ಸ್ವಲ್ಪ ಪರವಾಗಿಲ್ಲ ಅನ್ನೋ ಥರ ತಿಂತಾರೆ, ಸ್ವಲ್ಪ ಜಾಸ್ತಿ. ಹಾಗೆ ಅವರಿಗೆ ತಿನ್ನೋಕೆ ಬಿಟ್ಟರೆ ಜಾಸ್ತಿ ತಿನ್ನೋದಿಲ್ಲ. ನಮ್ಮ ಅಥರ್ವಕ್ಕಿಂತನೂ ಸ್ವಲ್ಪನೇ ತಿಂದು ಎದ್ದೇಳ್ತಾರೆ, ಹಾಗಾಗಿ ನಮ್ಮ ಅಮ್ಮನೇ ತಿನ್ನಿಸ್ತಾರೆ. ಸ್ವಲ್ಪ ಸೆಕೆ ಇರೋದ್ರಿಂದ ಹಾಗೆ ಕುತ್ಕೊಂಡಿದ್ದಾರೆ ಹಿಂದ್ಗಡೆ ಬಂದ್ಬಿಟ್ಟು. ನಮ್ಮ ಅಥರ್ವಂಗೆ ಒಂದು ಸ್ವಲ್ಪ ಇಲ್ಲಿ ಬಂದ್ಮೇಲಿಂದ ಫುಲ್ ಫ್ರೀಡಮ್ ಆಗಿಬಿಟ್ಟಿದೆ, ಎಲ್ಲಾದರೂ ಹೋಗ್ಬೋದು, ಎಲ್ಲಾದರೂ ತಿರುಗ್ಬೋದು ಅಂತ ಹೇಳಿ. ನಮ್ಮೂರಲ್ಲಿ ಇರ್ಬೇಕಾದ್ರೆ ಇಷ್ಟೊಂದು ಫ್ರೀ ಆಗಿರಲಿಲ್ಲ ಅವನು ಹೈದರಾಬಾದಲ್ಲಿ. ಇಲ್ಲಿ ನಮ್ಮ ಅಮ್ಮಮ್ಮ ಅವ್ರ ಅಮ್ಮಮ್ಮ ಊರಿಗೆ ಬಂದಮೇಲೆ ಫುಲ್ ಫ್ರೀ ಆಗಿಬಿಟ್ಟಿದ್ದಾನೆ. ಹಾಗೆ ಸಂಜೆ ಆಯಿತು, ನಮ್ಮಮ್ಮ ಹೂ ಕೀಳಕ್ಕೆ ಬಂದಿದ್ದಾರೆ. ಮುಂದ್ಗಡೆ ಮಲ್ಲೆ ಮಗ್ಗುನ ಕಿತ್ಕೊಬಂದು ಇಲ್ಲಿ ದುಂಡು ಮಲ್ಗೆ ಮಗ್ಗುನ ಕೀಳ್ತಾ ಇದ್ದಾರೆ. ದಿನಕ್ಕೂ ಜಾಸ್ತಿ ಆಗ್ತಾ ಇದೆ. ಫಸ್ಟ್ ಅಲ್ಲಿ ಸ್ವಲ್ಪ ಸ್ವಲ್ಪ ಸಿಗ್ತಾ ಇತ್ತು, ಇವಾಗಂತೂ ತುಂಬಾ ಜಾಸ್ತಿನೇ ಸಿಗುತ್ತೆ ಹೂವು. ನಮ್ಮನೇಲಿ ಇಬ್ಬರೇ ಮುಡ್ಕೊಳೋದ್ರಿಂದ ಅಷ್ಟೊಂದು ಹೂ ಏನ್ ಬೇಕಾಗಿರಲ್ಲ, ಆದ್ರೆ ಸುಮಾರು ಹೂ ಬಿಟ್ಟಿರ್ತಾವಲ್ಲ ಅಂತ ಹೇಳ್ಬಿಟ್ಟು ಕಿತ್ತಿ ಯಾರಿಗಾದ್ರೂ ಕಟ್ಬಿಟ್ಟು ಕೊಡುತ್ತೆ ನಮ್ಮಮ್ಮ ಮುಡ್ಕೊಳಕ್ಕೋಸ್ಕರ. ತುಂಬಾ ಚೆನ್ನಾಗ್ ಅನ್ಸುತ್ತೆ ನೋಡಿ, ಹೂ ಕೀಳಕ್ಕೆ ಒಂಥರ ಚಂದ. ಇದು ಜಾಸ್ತಿ ಟೈಮ್ ಕೂಡ ಸಿಗೋದಿಲ್ಲ ಅಲ್ವಾ, ಹಾಗಾಗಿ ಸಿಕ್ಕಷ್ಟು ದಿನ ಬಿಡಲ್ಲ, 7-8 ದಿನ ಅಷ್ಟೇ ಬಿಡೋದು ಅಂತ ಹೇಳ್ತಾರೆ ಹೂವು. ಇದು ಪರವಾಗಿಲ್ಲ, ಒಂದು 10-15 ದಿನ ಸಿಗುತ್ತೆ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡೋದಕ್ಕೂ ಗ್ರೀನ್ ಆಗಿ. ನಂಗಂತೂ ತುಂಬಾ ಖುಷಿ ಆಗುತ್ತೆ, ಹಿಂದ್ಗಡೆನೆ ಇರಬೇಕು ಅನ್ಸುತ್ತೆ ಹೂವಿನ ಗಿಡದ ಹತ್ರ ಹೋದ್ರೆ. ನೋಡಿ ಈಗಾಗಲೇ ಇಷ್ಟು ಮಗು ಸಿಕ್ಕಿದಾವೆ. ಲಾಸ್ಟ್ ಅಲ್ಲಿ ತೋರಿಸ್ತೀನಿ ಎಷ್ಟಾಗಿದೆ ಅಂತ ಹೇಳ್ಬಿಟ್ಟು. ನೋಡಿ ಗಾಯ್ಸ್, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಹೂವೆಲ್ಲ. ದುಂಡ್ಮಲ್ಗೆ ಹೂವು ಘಮ ಘಮ ಅಂತ ಐತೆ. ನೆನ್ನೆ ಎಲ್ಲ ಸಣ್ಣ ಕಿತ್ಬಿಟ್ಟಿದೆ, ಇವ್ನು ಕೀಳೋದೇ ಗೊತ್ತಾಗಲ್ಲ. ನೋಡೋಕ್ಕೆ ದೊಡ್ಡ ಕಾಣಿಸುತ್ತೆ, ಕಟ್ಟಕ್ಕೆ ಹೋದಾಗ ಕಟ್ಟಕ್ಕೆ ಬರಲ್ಲ, ಉದುರೋಗುತ್ತೆ, ಆ ಥರ ಆಗ್ತಾ ಇರುತ್ತೆ. ನೋಡೋಕೆ ಒಳ್ಳೆ ಚೆನ್ನಾಗಿ ಕಾಣಿಸ್ತಾ ಐತಿ, ಸ್ಮೆಲ್ಲಂತೂ ಚೆನ್ನಾಗಿ ಬರುತ್ತೆ. ನಮ್ಮಮ್ಮ ಮುಂದ್ಗಡೆ ಹೋಗ್ಬಿಟ್ಟು ಅಲ್ಲೊಂದು ಸ್ವಲ್ಪ ಹೂ ಕಿತ್ತು ಬಂದರು. ಈಗ ಇಲ್ಲಿ ಕೀಳ್ತಾ ಇದ್ದಾರೆ. ಆಡ್ತಾ ಇರ್ಬೇಕಾದ್ರೆ ನೆನಪಾಗಲ್ಲ ನಮಗೆ. ಎಲ್ಲ ಆದಮೇಲೆ ಅಯ್ಯೋ ಒಂದು ಫೋಟೋ ತಗೊಂಡ್ಲಿಲ್ಲಲ್ಲ ಅನಿಸ್ತಿತ್ತೆ. ಆ ಸೂಜಿ ಮಲ್ಲಿಗೆ ಏನೋ ಕಿತ್ತಿದ್ದು, ಮಲ್ಲೆ ಹೂ ಹೌದೇನು. ಹಸಿರು ಗಿಡದಲ್ಲಿ ಮೊಸರು ಚೆಲ್ಲಿದೆ ಅಂದರೆ ಮಲ್ಲಿಗೆ ಹೂವು. ನೋಡಿ ಎಷ್ಟು ಮಲ್ಲಿಗೆ ಹೂವು ಹಸಿರು ಗಿಡದಲ್ಲಿ ಮೊಸರು ಚೆಲ್ದಂಗೆ ಇದೆ ಅಲ್ವಾ. ಯಾವಾಗ? ನಾನು ಕಿತ್ತಿಲ್ಲ, ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಎಷ್ಟು ಚೆನ್ನಾಗಿದ್ದಾವಲ್ಲ ಅಂತ. ನಾನು ಕೀಳೋಕ್ಕೆ ಹೆದರಿಕೆ ಆಗ್ತೈತಿ. ಕಿತ್ತು ತೋಟ ನೋಡೋಕೆ ನಿಂತೀನಿ. ನೋಡಿ ಹೇಗೆ ಕಾಣಿಸ್ತಾ ಇದೆ ಮೇಲ್ಗಡೆ ಎಲ್ಲ. ಈ ಟೈಮಲ್ಲಿ ಹೇಗಿದೆ ಅಂದರೆ ಸಂಜೆ ಟೈಮಲ್ಲಿ ಈ ಥರ ಮರಗಳಿರೋದ್ರಿಂದ ಹಕ್ಕಿಗಳು ಚಿಲಿಪಿಲಿ ಚಿಲಿಪಿಲಿ ಅಂತ ಇರುತ್ತೆ. ಸೌಂಡ್ ಎಲ್ಲ ಕೇಳಕ್ಕೆ ಚೆನ್ನಾಗಿರುತ್ತೆ. ಈ ಥರ ಸೌಂಡ್ ಎಲ್ಲ ಸಿಟಿಲಿ ಸಿಗೋದಿಲ್ಲ, ಹಳ್ಳಿಲಿ ಮಾತ್ರನೇ. ಈ ಮರ ಗಿಡಗಳು ಬೆಳೆಯೋದ್ರಿಂದ ತುಂಬ ಸೌಂಡ್ಗಳು, ಪಕ್ಷಿಗಳು ನೋಡ್ತಾ ಇರ್ಬೋದು. ತುಂಬ ಚೆನ್ನಾಗಿರುತ್ತೆ ಈ ಥರ ವಾತಾವರಣ, ಹಳ್ಳಿ ವಾತಾವರಣ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಮೇಲ್ಗಡೆ ಎಲ್ಲ. ಅಲ್ಲಿ ಹುಣಸೆ ಮರ, ಹಲಸಿನ ಮರ ಎಲ್ಲ ಕಾಣಿಸ್ತಾ ಇದೆ. ತುಂಬ ದೊಡ್ಡ ದೊಡ್ಡ ಮರ ಇರೋದ್ರಿಂದ ಫುಲ್ಲು ನೆರಳು ಬೀಳುತ್ತೆ ಅಲ್ಲಿ ಅಷ್ಟೊಂದು. ಹಾಗಾಗಿ ನಾವು ಹಿಂದ್ಗಡೆನೆ ಸ್ವಲ್ಪ ಟೈಮ್ ಪಾಸ್ ಮಾಡ್ತೀವಿ. ಇಲ್ಲಿ ಹಾಗೆ ಮಲ್ಗೆ ಹೂವೆಲ್ಲ ಕಿತ್ಬಿಟ್ಟು ಇನ್ನೇನಿಲ್ಲ, ಕೀಳಬೇಕಾದ್ರೆ ಒಂಥರ ಖುಷಿ, ಕಟ್ಟಬೇಕಾದ್ರೆ ಇಷ್ಟೊಂದು ಆದ್ವಲ್ಲಪ್ಪ ಅಂತ ಅನ್ಸುತ್ತೆ. ಹಾಗೆ ನುಗ್ಗೆಕಾಯಿ ಗಿಡ ನೋಡಿ ಎಷ್ಟು ಚೆನ್ನಾಗಿ ಬೆಳೆದಿದೆ ಆ ಕಡೆ ಸೈಡಲ್ಲಿ. ಈ ಹಲಸಿನಕಾಯಿ ಹೇಗೆ ಬಿದ್ದಿದೆ ಅಂತ ಗೊತ್ತಾಗಿಲ್ಲ, ಬಿದ್ದೋಗ್ಬಿಟ್ಟಿದಾವೆ, ಹೇಗಂತ ಗೊತ್ತಿಲ್ಲ. ಈಗ ಇನ್ನು ಹಲಸಿನ ಹಣ್ಣು ಆಗಿಲ್ಲ, ಹಲಸಿನ ಹಣ್ಣು ಆಗೋ ಟೈಮ್ ಬರ್ತಾ ಇದೆ. ನೋಡಿ ಎಷ್ಟೊಂದು ಕಾಯಿಗಳು ಬಿಟ್ಟಿದಾವೆ. ಅದರಲ್ಲಿ ಇದೇನೋ 3 ಕಾಯಿ ಹೇಗೆ ಬಿದ್ದಿದೆ ಅಂತ ಗೊತ್ತಿಲ್ಲ, ಸಣ್ಣದಾಗಿದ್ದಾಗೇನೆ ಬಿದ್ದೋಗ್ಬಿಟ್ಟಿದೆ. ಹಾಗೆ ಅಮ್ಮ ಮಾರ್ಕೆಟಿಗೆ ಹೋಗಿದ್ರು ಇವತ್ತು. ಮಾರ್ಕೆಟಿಗೆ ಹೋಗ್ಬಿಟ್ಟು ವೆಜಿಟೇಬಲ್ ಎಲ್ಲ ತಗೊಬಂದಿದ್ರು, ಅದನ್ನ ಜೋಡಿಸ್ಕೊತಾ ಇದ್ದಾರೆ. ಹಾಗೆ ನಾನು ಸ್ವಲ್ಪ ಸೊಪ್ಪನ್ನ ಸೋಸ್ಕೊಡೋಣ ಅಂತ ಹೇಳಿ ಕೊತ್ತಂಬರಿ ಸೊಪ್ಪನ್ನ ಸೋಸ್ತಾ ಇದ್ದೆ. ಹಾಗೆ ಇವತ್ತಿನ ಸಾಂಬಾರ್ ಏನು ಗೊತ್ತಾ, ಅಮ್ಮ ಮಲ್ಕೆ ಹುಳ್ಳಿಕಾಳು ಸಾಂಬಾರ್ ಮಾಡ್ತಾ ಇದ್ರು. ಅದಕ್ಕೆ ಮಸಾಲೆ ರುಬ್ಬಕ್ಕೆ ಎಲ್ಲ ಮಿಕ್ಸಿಗೆ ರೆಡಿ ಮಾಡ್ಕೊಂಡಿದ್ದಾರೆ. ಆಲ್ರೆಡಿ ನಾನು ಬರೋದ್ರಲ್ಲೇ ಎಲ್ಲ ಖಾರ ಎಲ್ಲ ಹಾಕೊಂಡಿದ್ರು. ತುಂಬ ಸಖತ್ತಾಗಿ ಮಾಡ್ತಾರೆ ಟೇಸ್ಟ್ ಅಂತೂ. ಇದಕ್ಕೆ ಮಲ್ಕೆ ಹುಳ್ಳಿಕಾಳು ಬರ್ಸಿರ್ತಾರಲ್ವ, ಅದಕ್ಕೂ ಒಂದು ಆಲ್ರೆಡಿ ಮಿಕ್ಸಿ ಮಾಡ್ಕೊಂಡ್ಬಿಟ್ಟು ಒಂದು ಮಸಾಲೆನ ಮಿಕ್ಸ್ ಮಾಡಿ ಇಟ್ಟಿರ್ತಾರೆ. ಈ ತರ ಮಿಕ್ಸ್ ಮಾಡಿ ಇಡೋದ್ರಿಂದ ಸ್ವಲ್ಪ ಹೊತ್ತು ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿದಿರುತ್ತೆ. ಅವಾಗ ಸಾಂಬಾರ್ ಕೂಡ ಒಳ್ಳೆ ಟೇಸ್ಟ್ ಬರುತ್ತೆ. ಇದ್ರ ಜೊತೆಗೆ ಆಲೂಗಡ್ಡೆ ಬದನೆಕಾಯಿ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್. ನಮ್ಮ ಅಥರ್ವ ಕೂಡ ಇಷ್ಟ ಈ ಸಾಂಬಾರು, ಹಾಗಾಗಿ ನೋಡಕ್ ಬಂದಿದ್ದಾನೆ. ಹುಳ್ಳಿಕಾಳ ಮೊಳಕೆ ಹುಳ್ಳಿಕಾಳ ಅಂತ ಹೇಳಿ ನೋಡ್ತಾ ಇದ್ದಾನೆ.
ಮೊಳಕೆ ಹುಳ್ಳಿಕಾಳು ಸಾಂಬಾರು ರೆಡಿ ಆಗ್ತಾ ಇದೆ. ಆತೆ ನಮ್ಮ ಸಾಂಬಾರು ಆಯ್ತು. ಏನು ಸಾರು ರೆಡಿ ಆಗಿದೆ. ಹುಳ್ಳಿಕಾಳು ಮೊಳಕೆ ಹುಳ್ಳಿಕಾಳು ಸಾರು ಘಮ 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 ಅಂತ ಐತೆ ಸ್ಮೆಲ್ಲು. ಆಹಾ ಅಮ್ಮ ಎತ್ತಿಡಿ ಅಮ್ಮ, ಚೆನ್ನಾಗಿ ಕಾಣಿಸ್ತಾ ಐತೆ. ಚೆನ್ನಾಗೈತೆ ನೋಡಕ್ಕೆ ಚೆನ್ನಾಗೈತೆ. ಟೇಸ್ಟ್ ನೋಡಿ ಹೆಂಗೈತೆ ಅಂತ ಹೇಳ್ತೀನಿ. ಸ್ಮೆಲ್ ನೋಡ್ತಾ ಇದ್ರೇ ಈಗ ನನಗೆ ಆಸೆ ಆಗ್ತಾ ಐತೆ. ದಿನಾನು ಹಾಗೆ ಅಂತೀಯಲ್ಲ ಅಂತ ಅನ್ಕೊಂತೀರೇನೋ ನೀವು. ನಿಜವಾಗ್ಲೂ ಹಾಗೆ ಅದು ಸಖತ್ತ ಕುದೀತಾ ಐತೆ. ಬೆಂದಿತಾ? ಆಯಿತು. ಬಿಸಿ ಅನ್ನಕ್ಕೆ ಬಿಸಿ ಅನ್ನ ಚೆನ್ನಾಗಲ್ಲ. ಬಿಸಿ ಸಾರಿಗೆ ತಂಗಳನ್ನ ಆಗ್ಬೇಕು, ತಂಗಳನ್ನಕ್ಕೆ ಬಿಸಿ ಸಾರು ಆಗ್ಬೇಕು. ಬನ್ನಿ ರೆಡಿ ಆಯಿತು. ರೈಸು ಮೊಳಕೆ ಹುಳ್ಳಿಕಾಳು ಸಾಂಬಾರು ಸಖತ್ ಟೇಸ್ಟಿಯಾಗಿರುತ್ತೆ. ಹಾಗೆ ನಿಮ್ಮನೆ ಮಾಡಿದ್ರೆ ಹೇಗಿರುತ್ತೆ, ಇದೇ ಥರ ಮಾಡ್ತೀರೋ ಬೇರೆ ಥರ ಮಾಡ್ತೀರೋ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ನಮ್ಮ ಅಥರ್ವ ನಾನು ಒಂದೇ ಪ್ಲೇಟಲ್ಲಿ ತಿನ್ನೋದು. ಇವಾಗ ಬರ್ತಾನೆ, ವಿಡಿಯೋ ಎಲ್ಲ ಮಾಡಿಲ್ಲ ಅಂದ್ಕೊತೀನಿ, ಸ್ವಲ್ಪ ವಿಡಿಯೋ ಇದೆ ನೋಡಿ. ಇದೇ ಥರ ಯಾವಾಗಲೂ ಊಟ ಮಾಡ್ತೀವಿ ನಾನು ನಮ್ಮ ಅಥರ್ವ. ಅವನಿಗೆ ಊಟ ಮಾಡೋದು ಸ್ವಲ್ಪ ಅಭ್ಯಾಸ ಆಗಲಿ ಅಂತ ಹೇಳ್ಬಿಟ್ಟು ನಮ್ಮ ತಟ್ಟೆಲ್ಲೇ ಊಟ ಕೊಡಿಸ್ಕೊತೀನಿ. ಎಡಗೈಯಲ್ಲಿ ತಿಂತಾ ಇದ್ದೀನಿ ಅಂತ ಅನ್ಕೋಬೇಡಿ, ಸೆಲ್ಫಿ ಮೂಡಲ್ಲಿರೋದ್ರಿಂದ ಉಲ್ಟಾ ಕಾಣಿಸ್ತಾ ಇದೆ. ಅದು ಇಬ್ಬರದೂ ಈ ಥರ ಕುತ್ಕೊಂಡು ಊಟ ಮಾಡಿ ಎದ್ದೇಳ್ತೀವಿ. ಹಾಗೆ ನಮ್ಮಮ್ಮ ಆವಾಗಲೇ ಹೂ ಕಿತ್ತಿದ್ವಲ್ವಾ, ಅದು ನೋಡಿ ಅದನ್ನು ಕಟ್ತಾ ಇದ್ದಾರೆ. ಇಷ್ಟೊಂದು ಹೂ ಸಿಕ್ಕಿದ್ದಾವೆ. ದಿನಕ್ಕೂ ಜಾಸ್ತಿ ಆಗುತ್ತೆ. ಇವತ್ತಿಷ್ಟು ಸಿಕ್ಕಿದೆ, ನಾಳೆ ಇನ್ನೂ ಸ್ವಲ್ಪ ಜಾಸ್ತಿ ಸಿಗುತ್ತೆ. ಹೂವಂತೂ ಪರವಾಗಿಲ್ಲ, ಒಂದು ರೇಂಜಿಗಂತೂ ಸಿಗ್ತಾ ಇದ್ದಾವೆ. ನೋಡ್ತಾ ಇದ್ರೆ ಇನ್ನೂ ನೋಡ್ತಾನೆ ಇರಬೇಕು ಅನಿಸುತ್ತೆ. ಓಕೆ ಗೈಸ್, ಮತ್ತೆ ಬೇರೆ ವಿಡಿಯೋದಲ್ಲಿ ಸಿಗ್ತೀನಿ.